ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ನಮ್ಮ ಜೊತೆಗೆ ಸ್ಯಾಂಡಲ್ವುಡ್ ನ ಶೋಮ್ಯಾನ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಪ್ರೇಮ್ ಸರ್ ನಮಸ್ಕಾರ. ನಮಸ್ಕಾರ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಕಾಯಿಸ್ತೆ ಬೇಜಾಮಕ್ಕಬೇಡ. ಇರ್ಲಿ ತೊಂದ್ರೆ ಇಲ್ಲ ಸರ್. ರಿಲೀಸ್ ಗೆ ಟೆನ್ಷನ್ ಗಳು ನಿಮ್ಗೂ ಇರುತ್ತೆ ಅಂತ ಗೊತ್ತಾ? ಜಾಬ್ ಮಗನೇ ಏನ್ ಮಾಡ್ತೀಯಾ? ಹೌದು, ನಿನ್ ಕಷ್ಟ ನಿನಗೆ ಗೊತ್ತು, ನನ್ನ ಕಷ್ಟ. ಹೌದು. 30ನೇ ತಾರೀಕು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದಾರೆ. ಬಿಕಾಸ್ ಸ್ಯಾಂಡಲ್ವುಡ್ ನ ಒಂದು ಬಹು ನಿರೀಕ್ಷಿತ ಚಿತ್ರ ಅಂತಾನೆ ಹೇಳ್ಬೋದು ಈ ವರ್ಷದಲ್ಲಿ. ಸೊ KD ಯಾವ ರೀತಿಯಾಗಿ ಜನರನ್ನ ಎಂಟರ್ಟೈನ್ ಮಾಡಬಹುದು ಸರ್? ಮಗನೇ, ನಾನು KD ಬಗ್ಗೆ ಜಾಸ್ತಿ ಹೇಳಕ್ ಇಷ್ಟಪಡಲ್ಲ. ನಾನು ಯಾವ್ದು ಪ್ರೇಮ್ ಸಿನಿಮಾ ಅಂತ ತಕ್ಷಣ ತುಂಬಾ ಅಬ್ಬರ, ತುಂಬಾ ಆರ್ಭಟ ಅಂತ ಬರ್ತಾರೆ. ಈ ಸಿನಿಮಾ ತುಂಬಾ ಸೈಲೆಂಟ್ ಆಗಿ ಬರ್ತಾ ಇದೆ. ಓಕೆ, ಆಮೇಲೆ ಒಂದು ಪುಟ್ಟು ಬೆಂಗಳೂರು 1970s ಅಂಡ್ 80s ಅಂಡರ್ ನಡೆಯೋ ರಿಯಲ್ ಸ್ಟೋರಿ. ಅದನ್ನ ನಾನು ಸಿನಿಮ್ಯಾಟಿಕ್ ಅಡಾಪ್ಟ್ ಮಾಡಿ ನೀವು ಬಂದು ಬ್ಯಾಂಗ್ಳೂರ್ ಸಿಟಿನ ವಾವ್ ಏನ ಪಿಕ್ಚರೈಸ್ ಮಾಡೋನೆ ಅಂತ ನೋಡ್ಬೋದು. ಅಂಡ್ ದೆನ್ ಒಂದೊಳ್ಳೆ ಎಮೋಷನ್ಸ್ ಇದೆ, ಒಂದು ಎಥಿಕ್ಸ್ ಇರುತ್ತೆ, ಆಮೇಲೆ ಬ್ಲಡ್ ಇರುತ್ತೆ. ಆ ಎಮೋಷನ್ ಎಲ್ಲಿರುತ್ತೆ ಅದಕ್ಕೆ ಬ್ಲಡ್ ಶೆಡ್ ಇದ್ದೇ ಇರುತ್ತೆ. ಸೊ ಒಂದು ಒಳ್ಳೆ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಯು ಪ್ಲೀಸ್ ಫ್ಯಾಮಿಲಿ ಸಮೇತ ಬಂದು ನೋಡಿ ಅಂತ ಹೇಳ್ತೀನಿ ಅಷ್ಟೇ ಮಗನ. ಇನ್ನೇನು ನಾನು ಏನ್ ಹೇಳಕ್ ಸಾಧ್ಯ, ಎಲ್ಲ ಅವ್ರು ಹೇಳ್ಬೇಕು ಮಗನೇ. ನೋಡಿ ಹೇಳಾದ್ಮೇಲೆ ನನಗೊಂದು ಖುಷಿ. ಸೊ ಅದೇ ಇಂಪಾರ್ಟೆಂಟ್ ಅಲ್ಲ ಮಗನೇ. ನಾನು ಏನೇ ಹೇಳಿದ್ರು ಅದು ನಮ್ಮ ಉತ್ಪ್ರೇಕ್ಷ ಆಗುತ್ತೆ. ನನ್ನ ಮಗು, ನನ್ನ ಡ್ರೀಮು ಅಂತ ನಾವು ಹೇಳ್ಕೋಬಹುದು. ಹೌದು, ಬಟ್ ನೋಡ್ಲಿ, ಅವ್ರು ಎಂಜಾಯ್ ಮಾಡ್ಲಿ. ಸೊ ಪ್ರೇಮ್ ಸರ್ ಅಂತ ಹೇಳಿದ್ರೆ ಹಾಡುಗಳಲ್ಲಿ ಒಂದು ಎಮೋಷನ್ ಇರುತ್ತೆ ಅಂಡ್ ಅಷ್ಟೇ ಅದ್ಭುತವಾಗಿರುವಂತಹ ಲಿರಿಕ್ಸ್ ಗಳನ್ನು ಕೂಡ ಇರುತ್ತೆ ಸರ್. ಸೊ ಹಾಡುಗಳು ಈ ಒಂದು ಚಿತ್ರದಲ್ಲಿ ಅದ್ಭುತವಾಗಿದೆ. ಶಿವ ಶಿವ ಆಗಿರ್ಲಿ, ಸೆಟಾಗಲ್ಲ ಆಗಿರ್ಲಿ, ಅಣ್ತಮ್ಮ ಜೋಡೆತ್ತು ಕಣ್ಲ. ಸೊ ಇದೆಲ್ಲದನ್ನು ಎಷ್ಟು ಕ್ಲೀನ್ ಆಗಿ ನೀಟಾಗಿ ನೀವು ಮಾರ್ಕೆಟಿಂಗ್ ಪ್ರಮೋಷನ್ ಮಾಡ್ಕೊಂಡ್ಬಂದ್ರಿ ಅಂತ ಹೇಳಿದ್ರೆ ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾಡ್ತು ಈ ಒಂದು ಹಾಡುಗಳು. ಸೊ ಹಾಡುಗಳು ದ ಕ್ರಿಯೇಟರ್ ನೀವೇನೆ ಅಂತಾನೆ ಗೊತ್ತು ಸರ್. ಹಾಡು ಬರಿಬೇಕಾದ್ರೆ ಯಾವ ರೀತಿ ಒಂದು ಮನೆ ಸಾಂಗ್ಸ್ಗಳು, ಫಸ್ಟ್ ಸಾಂಗ್ಸ್ಗೆ ಹೀರೋಗಳೇ ಮ್ಯೂಸಿಕ್ ಡೈರೆಕ್ಟರ್. ಆಮೇಲೆ ನನ್ನ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಹೀರೋ ಮಗನೇ. ಓಕೆ, ಮತ್ತೆ ಯಾಕಂದ್ರೆ ಪ್ರತಿ ಸಾರಿ ನನ್ನ ಏನೋ ಹೇಳ್ತೀವಲ್ಲ ಕಾಟ್ನ ತಡ್ಕೊಂಡು ಒಳ್ಳೆ ಸಾಂಗ್ಗಳು ಕೊಡ್ತಾರೆ ಪ್ರೀತಿಯಿಂದ. ಸೊ ಓಕೆ, ಅಂಡ್ ಇವತ್ತಿನವರೆಗೂ ನನ್ನ ಸೋಲ್ಸಿಲ್ಲ. ಕರೆಯಿಂದ ಗುರುಜಿ ಆಗ್ಲಿ, RP ಪಟ್ನಾಕರ್ ಆಗ್ಲಿ, ಹರಿಕೃಷ್ಣ ಅವರಾಗ್ಲಿ, ಅರ್ಜುನ್ ಅವರಾಗ್ಲಿ, ಯಾರು ನನ್ನ ಸಿನಿಮಾನ ಅವ್ರು ಸೋಲ್ಸಿಲ್ಲ ಸಾಂಗ್ ಇದಕ್ಕೆ. ಸೊ ಅವರೇ ಎತ್ಕೊಂಡು ಹೆಗ್ಲ ಮೇಲೆ ಎತ್ಕೊಂಡು ಮೆರೆಸಿದ್ದಾರೆ. ಸೊ ಏನೇ ನನ್ನ ಸಾಂಗ್ಗಳು ಸೂಪರ್ ಹಿಟ್ ಆಗಿರ್ಬೋದು, ಏನೇ ಇದಾದ್ರು ಎಲ್ಲ ಕ್ರೆಡಿಟ್ ಅವ್ರಿಗೆ. ಬರವಣಿಗೆ ಅಂತ ಬಂದಾಗ ಮಗನೇ, ಸೊ ಸಾಮಾನ್ಯವಾಗಿ ನಾವೆಲ್ಲ ನಾನು ಐ ಎಮ್ ಎ ಫಾಲೋವರ್ ಸಾಂಗ್ಸ್ಲೇಕ್. ನನಗೆ ತುಂಬಾ ಕಾಮನ್ ಆಗಿ ಮಾತಾಡ್ಬೇಕು, ಸಾಹಿತ್ಯನೂ ತುಂಬಾ ಹತ್ರ ಆಗ್ಬೇಕು. ಯಾರ ಹತ್ರ ಮಾತಾಡ್ಬೇಕಾದ್ರೂ ಯಾರೋ ನಮ್ಮವನ್ ಕಣೆ ಅನ್ಬೇಕು. ಆ ಸಾಹಿತ್ಯ ಕೇಳಿದವನಿಗೆ ಅವ್ನಿಗೆ ಟಚ್ ಆಗ್ಬೇಕು. ಮತ್ತೆ ನಾನು ಮರ ಸುತ್ತೋದಾಗ್ಲಿ, ನಾನ್ ನಿನ್ ಬಿಟ್ರೆ ಇರಲ್ಲ, ನನ್ ಬಿಟ್ರೆ ಇರಲ್ಲ, ಆ ಥರದ್ದು ಯಾವ್ದು ಬರೆಯಲ್ಲ. ಆ ಥರದ್ದು ಯಾವ್ದು ನನ್ನ ಸಿನಿಮಾದಲ್ಲಿ ಹಾಕೋದು ಇಲ್ಲ. ಸೊ ದಟ್ಸ್ ವೈ ಪೀಪಲ್, ಜನಕ್ಕೆ ಏನಾಗ್ತದೆ, ರಿಯಾಲಿಟಿ ಹೇಳ್ತೀವಿ, ಆಮೇಲೆ ತಿರ್ಗಾ ತುಂಬಾ ತತ್ವಗಳು, ವೇದಾಂತಗಳು, ಮತ್ತೆ ತಿರ್ಗಿ ಎಮೋಷನ್ನು, ಮತ್ತೆ ತಿರ್ಗಾ ಬ್ಲಡ್, ಇಷ್ಟೂ ಹೇಳ್ತೀನಿ. ನನ್ನ ಜೀವನಕ್ಕೆ ಏನ್ ಮನ್ಸನ್ಗೆ ಹತ್ರ ಇದೆ ಅಷ್ಟೂ ಸಾಹಿತ್ಯದಲ್ಲಿ ಸಾಂಗಲ್ಲಿ ಹೇಳ್ತೀನಿ. ಅದಕ್ಕೆ ಅವ್ರಿಗೆ ಹತ್ರ ಆಗ್ತದೆ. ಹೌದಾ ಸರ್? ಅದಕ್ಕೆ ಹಿಟ್ ಮಾಡೇ ಮಾಡ್ತಾರೆ, ಎಲ್ಲಾ ಸಾಂಗು ಹಿಟ್ ಆಗಿದೆ. ಲಿರಿಕ್ಸ್ ಅಂತ ಬಂದಾಗ ಆ ಸಾಹಿತ್ಯದಲ್ಲಿ ಕೆಲವೊಂದು ಸಾಲುಗಳು ಬರುತ್ತೆ ಸರ್. ನೀವು ಬರ್ದಿರುವಂತ ಈ ಚಿತ್ರದ ಒಂದು ಹಾಡು, ತೊಟ್ಟಿಲು ತೂಗೋಳಿಗೆ ಚಟ್ಟವ ಕಟ್ಟೋದು ಹೇಗೆ? ಎಕ್ಸ್ಕ್ಯೂಸ್ ಮೀ, ಇಟ್ಸ್ ಅಮೇಸಿಂಗ್. ನೆವರ್ ಅವೆಲ್ಲ ಟಚ್ ಮಾಡಕ್ಕಾಗಲ್ಲ ಮಗನೇ. ನಾವೆಲ್ಲ ಏನು ಹೇಳ್ತೀವಲ್ಲ, ನಮ್ ಕೈಲೂ ಆಗಲ್ಲ ಮತ್ತೆ ಅವೆಲ್ಲ. ಸೊ ಆ ಥರ ಪದಗಳು, ಆ ಥರದ್ದು. ಸೊ ಅಂಡ್ ಫಸ್ಟ್ ಟೈಮ್ ಧ್ರುವ ಸರ್ ಲಾಂಗ್ ಇಟ್ಕೊಂಡಿರುವಂತದ್ದು, ನೀವು ಯಾರ್ಯಾರ ಕೈಗೆಲ್ಲ ಲಾಂಗ್ ಕೊಟ್ಟಿದ್ರ? ಎಲ್ಲದನ್ನು ಕೂಡ ಬ್ಲಾಕ್ ಬಸ್ಟರ್ ಆಗಿದೆ. ಇಲ್ಲ ಮಗನೆ, ಆ ಥರ ಏನಿಲ್ಲ. ಸೊ ದರ್ಶನ್ ಅವರು ತುಂಬಾ ಡಿಫ್ರೆಂಟ್ ವೇಲಿ ಲಾಂಗ್ ಹಿಡ್ಕೊಂಡ್ರು. ಹೌದು, ಕರಿಯ ಸಿನಿಮಾಗೆ. ಹೌದು, ಅಂಡ್ ನಮ್ಮ ಅಣ್ಣ ಶಿವಣ್ಣ ಬಂದ್ಬಿಟ್ಟು ಈಸ್ ಟೋಟಲಿ ಓಜಿ ಶಿವಣ್ಣ. ಲೈಕ್ ಅವ್ರು ನೋಡಿದಾಗ ಅವ್ರನ್ನ ನೀವು ಲಾಂಗ್ ಹಿಡೀರಿ, ಏನೇ ಮಾಡಿ, ಎಲ್ಲೋ ನಮ್ಮ ಅಣ್ಣ, ಇಲ್ಲ ನನ್ನ ತಮ್ಮ, ನಮ್ಮ ಅಪ್ಪ, ನಮ್ಮ ಬಂಧು, ನಮ್ಮ ಬಳ ಅಂತ ಅನ್ಸುತ್ತೆ ಜನಗಳಿಗೆ. ಇಷ್ಟು ಇದೆ. ಶಿವಣ್ಣನ್ ಕಂಡ್ರೆ ತುಂಬಾ ಎಮೋಷನ್. ಶಿವಣ್ಣ ಎಮೋಷನ್. ಅವ್ರ ಹಿಡಿಯೋ ಸ್ಟೈಲೇ ಬೇರೆ, ಬಟ್ ಧ್ರುವ ಒಂದು ಹಿಡಿಯೋ ಸ್ಟೈಲೇ ಬೇರೆ. ಇದೆಲ್ಲ ಪ್ರಾಕ್ಟೀಸೇ. ಕರಿಯಾದಲ್ಲಿ ದರ್ಶನ್ ಹಿಡಿದಿರೋದು, ಮತ್ತೆ ತಿರ್ಗಾ ಶಿವಣ್ಣ ಹಿಡಿದಿರೋದು, ಮತ್ತೆ ಧ್ರುವದ್ದು ಎಲ್ಲಾನು ರಿಹರ್ಸಲ್ ಮಾಡ್ಕೊಂಡೇ ಮಾಡಿದ್ದು. ಬಟ್ ಒಂದು ರಿಯಾಲಿಟಿಗೆ ಹತ್ರ ಬಂದ್ರು. ಶಿವಣ್ಣ ತುಂಬಾ ರಿಯಾಲಿಟಿ, ದರ್ಶನ ರಿಯಾಲಿಟಿ, ಮತ್ತೆ ಧ್ರುವನ ಸಹ ತುಂಬಾ ರಿಯಾಲಿಟಿ ಬಂದ್ಬಿಟ್ರು. ಸೊ ಫಸ್ಟ್ ಟೈಮ್ ಅಂತೇನಿಲ್ಲ, ಎಲ್ಲ ಮಚ್ಚಡ ಸಿನಿಮಾ ಎಲ್ಲ ಹಿಟ್ ಆಗಿವೆ ಅಂತೇನಿಲ್ಲ. ಒಂದು ಕಂಟೆಂಟ್ ಸ್ಟ್ರಾಂಗ್ ಆಗಿರ್ಬೇಕಂದ. ಹೌದು, ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದಷ್ಟು ಖಂಡಿತ ಜನ ಅದನ್ನ ಎತ್ಕೊಂಡು ಹೋಗ್ತಾರೆ ಮೇಲೆ. ಸರ್, ಆದ್ರೆ ನೀವು ಜನರಿಗೆ ಈ ಹಾಡುಗಳನ್ನ ಅಥವಾ ಮೂವಿನ ತಲುಪಿಸೋದಕ್ಕೆ ಯಾವ ರೀತಿಯಾದಂತ ಒಂದು ಪ್ಲಾನ್ ಮಾಡ್ಕೊಂತೀರಾ ಸರ್? ಬಿಕಾಸ್ ಪ್ರೇಮ್ ಸರ್ ಮೂವಿ ಬರ್ತಾ ಇದೆ ಅಂತ ಎಲ್ರ ಬಾಯಲ್ಲೂ ಕೂಡ ಇರುತ್ತೆ. ಅದು ಯಾವ ರೀತಿಯಾಗಿ ಒಂದು ಫಾರ್ಮುಲಾ ಫಾಲೋ ಮಾಡ್ತೀರಾ? ಏನಿಲ್ಲ ಮನೆ, ಎಲ್ಲ ಹಂಗೆ ಅಂತಾರೆ. ಪ್ರೇಮ್ ಅಂದ ತಕ್ಷಣ ಅಬ್ರ ಗುರು ಅಂತಾರೆ. ಪ್ರೇಮ್ ಸಿನಿಮಾ ಗೊತ್ತಾಯ್ತು ಅಂದ್ರೆ ಓಂಕ ಬತ್ತನ್ ಗುರು ಅಂತ ಅನ್ಸುತ್ತೆ.
ಎಲ್ಲರೂ ಹಂಗೆ ಅಂತಾರೆ. ನಾನು ಅದಕ್ಕೆ ಇದನ್ನು ತುಂಬಾ ಕಾಮ್ ಆಗಿ ತುಂಬಾ ಪೀಸ್ಫುಲ್ ಆಗಿ ಹೇಳ್ಕೊಂಡ್ಬಿಡ್ತಾ ಇದ್ದೀನಿ. ಇದು ಸಿನಿಮಾ ನಿಮ್ದು, ನೀವು ನೋಡಿ ನೀವೇ ಕಥೆ ಮಾಡ್ಬೋದು ಆ ಇಲ್ಲ, ಥರದ್ದು. ಬಿಕಾಸ್ ನಾವು ಆಡಿಯೋ ರೈಟ್ಸ್ ಇಂದ ಹಿಡಿದು ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀವಿ. ಆಡಿಯೋ ರೈಟ್ಸ್ ಅಷ್ಟು ಹೈಯೆಸ್ಟ್ ನಂಬರ್ಗೆ ಸೇಲ್ ಆಗಿದ್ದೇನೆ. ಆಬ್ವಿಯಸ್ಲಿ ಇಂಡಿಯನ್ ಸಿನಿಮಾ ಇದರಲ್ಲಿ ಹೈಯೆಸ್ಟ್ ಪ್ರೈಸ್ಗೆ 17 ಪಾಯಿಂಟ್ something crores ಗೆ ಸೇಲ್ 21 crores. ಹಾ, ಬಟ್ ಹೈಯೆಸ್ಟ್ ಸೋಲ್ಡ್ ಆಗಿರೋದು ಆಡಿಯೋ, ಅಂಡ್ ಥ್ಯಾಂಕ್ಸ್ ಟು ಆನಂದ್ ಆಡಿಯೋ. ಸೊ ಯಾಕಂದ್ರೆ ಅವರು ಚೆನ್ನಾಗಿ ಆಗ್ಬೇಕು ನನಗೆ. ನನಗೆ ಫಸ್ಟ್ ಸಾಂಗ್ ರಿಲೀಸ್ ಆಗಕ್ಕೆ ಮುಂಚೆ ಒಂದು ಹೊಡ್ತಾ ಇತ್ತು, ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾಸು ಕೊಟ್ಟಿದ್ದಾರೆ ನಮ್ಮನ್ನ ನಂಬಿ. ಹೆಂಗಪ್ಪ ಯಾವಾಗ ಶಿವ ಶಿವ ಸಾಂಗ್ ಬಂತು ಸೂಪರ್ ಹಿಟ್ ಆಯ್ತು, ಅವಾಗ ಖುಷಿ ಆಯ್ತು. ಅವಾಗ ಕರ್ಕೊಂಡು ಹೋಗ್ತದೆ ಬಿಡಪ್ಪ ಇನ್ಮೇಲೆ ಅಂತ ಓಪನಿಗೆ ಶಿವನ್ ಬಿಟ್ಟಿದ್ದೀನಿ, ಸೊ ಕರ್ಕೊಂಡು ಹೋಗುತ್ತೆ ಅಂತ. ಟಿಲ್ ಟುಡೇ ನಿನ್ನೆ ಕಮಾನ್ ಕಾಳಿ ಬಿಟ್ವಿ, ವೈರಲ್ ಹೆಂಗಾಗಿದೆ ಅಂತಂದ್ರೆ ಲೈಕ್ ನಮ್ಗೆ ಆಶ್ಚರ್ಯ, ಆ ಮಟ್ಟಕ್ಕೆ ಜನ ಅದನ್ನ ಎತ್ಕೊಂಡು ಹೋಯ್ತಾ ಇದಾರೆ. ಹೌದಾ? ಸೊ ಆ ಮಟ್ಟಕ್ಕೆ ಟಿಲ್ ಟುಡೇ ಎಲ್ಲಾ ಸಾಂಗ್ 6 ಸಾಂಗ್ಸು ಬಿಗ್ಗೆಸ್ಟ್ ಹಿಟ್ ಈ ಆಲ್ಬಮ್ ಅಲ್ಲಿ. ಅಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಜನ್ಯ, ಥ್ಯಾಂಕ್ಸ್ ಟು ಆನಂದ್ ಆಡಿಯೋ, ಅಂಡ್ ಎಲ್ಲದಕ್ಕಿಂತ ಥ್ಯಾಂಕ್ಸ್ ಟು KVN ಸರ್.